ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ದೆಹಲಿಗೆ BJP ಈಗಾಗಲೇ ತನ್ನ ಆಧಿಪತ್ಯವನ್ನು ಸಾಧಿಸಿಬಿಟ್ಟದು. ಹೀಗಾಗಿ ದಿಲ್ಲಿಯನ್ನು ಕೇಜ್ರಿವಾಲ್ ಅನಿವಾರ್ಯವಾಗಿ ತಮ್ಮದೇ ಆದ ತಪ್ಪುಗಳನ್ನು ಬಿಟ್ಟುಕೊಡೋ ಪ್ರಸಂಗ ಇವತ್ತು ಬಿಟ್ಟದ. ಯಾವ ಸಾರಾಯಿಯನ್ನು ಅಣ್ಣಾ ಹಜಾರೆ ಜೊತೆಗೂಡಿ ವಿರೋಧ ಮಾಡಿದರೋ ಅದನ್ನು ಇಲ್ಲೇ ಲಾಭಕ್ಕಾಗಿ ಬೆಳೆಸ್ಕೊಳ್ಳೋದಕ್ಕೆ ಹೋಗ ಕೈ ಸುತ್ತಕೊಂಡು ಹೊರಗೆ ಬರ್ತಾ ಇದ್ದಾರೆ. ಶೀಸ್ ಮೇಲೆ ಸಾಮಾನ್ಯ ಬದುಕನ್ನು ಬಯಸಿದ ಕೇಜ್ರಿವಾಲ್ ಶೀಸ್ ಮೇಲೆ ಬೆನ್ನತ್ತೆ ತಮ್ಮ ವ್ಯಕ್ತಿತ್ವ ಹಾಳು ಮಾಡ್ಕೊಂಡಿದ್ದಾರೆ. ಹಾಗಂದ್ರೆ ಪೂರ್ತಿ ಅವ್ರು ಇವತ್ತಿನ ಎಲ್ಲ ರಾಜಕಾರಣಿಗಳಂತೆ ಭ್ರಷ್ಟರು ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನೋಡೋಣ ಅದೇನು ರಿಸಲ್ಟ್ ಬರ್ತದೆ. ಕೋರ್ಟ್ನಲ್ಲಿದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಬಟ್ ಈಗ ಆರೋಪಿ ಅವರು ಅಪರಾಧಿ ಅಲ್ಲ. ಒಂದು ಮಾತು ಹೇಳ, ಇವತ್ತು ಏನಪ್ಪ ಅಂದ್ರೆ ಶಾಲಿಮಾರ್ ಭಾಗದ ಶಾಸಕಿ ರೇಖಾ ಗುಪ್ತಾ ದೆಹಲಿಯ ಕಮಾನ್ ಅಂದರೆ ಮುಖ್ಯಮಂತ್ರಿ ಆದರು. ಆತಿಶಯೋಪ್ ಮಹಿಳೆ, ಅದರ ಹಿಂದಿದ್ದಂಥವರು ಶೀಲಾ ದೀಕ್ಷಿತ್, ಅದರ ಹಿಂದಿದ್ದಂಥವರು ಸುಷ್ಮಾ ಸ್ವರಾಜ್, ಇವರೆಲ್ಲ BJP ಕಾಂಗ್ರೆಸ್ ಒಬ್ಬರು AAP ಮಹಿಳಾ ಮರಿಗಳು ದೆಹಲಿಯನ್ನು ಆಳಿದವರು, ಈಗ ಆಳ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ರೇಖಾ ಗುಪ್ತಾ ಅವರು ಇರಲಿ. ರೇಖಾ ಗುಪ್ತಾ ಅವರಿದ್ದರು, ಅವರು ಯಾವ ರೀತಿ ಆಳ್ತಾರ ಏನು ಅಂತ. ಆದರೆ ಇವತ್ತು ಅವ್ರ ಮೇಲೆ ಯಾವುದೇ ಆರೋಪಗಳಿಲ್ಲ ಅನ್ನೋದು ಮಾತ್ರ ನಾವು ಗಮನಿಸಬೇಕಾಗಿದೆ. ಯಾಕೆ ಹೊಸ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ಮೋದಿಯವರು ನಿಮ್ಗೆ ಗೊತ್ತದ, ಈಗಾಗಲೇ ಮಧ್ಯಪ್ರದೇಶ ಆಗಿರ್ಬೋದು ಅಥವಾ ಹರಿಯಾಣ ಆಗಿರ್ಬೋದು ಅಥವಾ ರಾಜಸ್ಥಾನ ಆಗಿರ್ಬೋದು, ಇಲ್ಲೆಲ್ಲ ತಮಗೆ ಬೇಕಾದಂಥ ತಮ್ಮ ಮಾತನ್ನು ಕೇಳುವಂತಹ, ತಮ್ಮ ಎದುರು ನಿಲ್ಲಲಾರದಂಥ ವ್ಯಕ್ತಿ ಅಂತ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಅದು ನಮ್ಮ ಈ ಒಂದು ರೇಖಾ ಗುಪ್ತಾ ಅವರು ಸಹಿತ ಸ್ಪಷ್ಟವಾಗಿ ಮೋದಿಯವರ ಅಣತಿಯಂತೆ ನಡೆಯುವಂಥ ಹೆಣ್ಣುಮಗಳು. ಹೀಗಾಗಿ ಮೋದಿಯವರು ಇಡೀ ಪಕ್ಷದಲ್ಲಿ ತಮ್ಮ ಕಮಾಂಡ್ ಇನ್ನೂ ಜೋರಿಟ್ಟಿದ್ದಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಏನೂ ಇರಲಿ, ಈ ಮಹಿಳಾ ಸಾರಥ್ಯದಿಂದ ಹೊಸದನ್ನು ಏನಾದರೂ BJP ದೆಹಲಿಯಲ್ಲಿ ಸಾಧಿಸಬಹುದಾ ಅನ್ನುವಂಥದ್ದು. ಈಗ ನಮ್ಮ ರೇಖಾ ಗುಪ್ತಾ ಅವರ ಎದುರಿಗೆ ದೊಡ್ಡ ಒಂದು ಸವಾಲುಗಳಿದ್ದಾವೆ, ಸಣ್ಣದಲ್ಲ ಸವಾಲುಗಳು. ಯಾಕಂದ್ರೆ ಆಮ್ ಆದ್ಮಿ ಏನೇನು ಕೊಟ್ಟು ಹೋಗ್ಯದ ನಿಮಗೆ ಗೊತ್ತದ, ಅವುಗಳನ್ನೆಲ್ಲ